Hi friends, today I am going to explain the advanced Excel. So advanced Excel ನೀವು previous class ಅಲ್ಲಿ VLOOKUP ಅಂತ ಕಲಿತ್ರಿ. So today topic ಬಂದ್ಬಿಟ್ಟು conditional formatting. ಸೊ ಕಂಡೀಷನಲ್ ಫಾರ್ಮೆಟಿಂಗ್ ಅಂತ ಅಂದರೆ ಈಗ ಒಂದು ಸೆಲ್ಲಿಗೆ ಫಾರ್ ಎಕ್ಸಾಂಪಲ್ ಈಗ ಗ್ರೇಟರ್ ದ್ಯಾನ್ 50 ಲೆಸರ್ ದ್ಯಾನ್ 50 ಗ್ರೇಟರ್ ದ್ಯಾನ್ 100 ಲೆಸರ್ ದ್ಯಾನ್ 100 ಅಂತ ಸೆಲ್ಸ್ಗಳಿಗೆ ಏನು ಮಾಡ್ತೀವಿ ಒಂದೊಂದು ಕಲರ್ನ ಕೊಡ್ತಾ ಹೋಗ್ತೀವಿ. ಯಾವ್ದ್ರ ಮುಖಾಂತರ ಅಂತ ಅಂದರೆ ಕಂಡೀಷನಲ್ ಫಾರ್ಮೆಟಿಂಗ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮುಖಾಂತರ ನಾವು ಕಲರ್ಸ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ನನಗೆ ಇವಾಗ ಡಾಟಾ ಸೆಲೆಕ್ಟ್ ಮಾಡ್ಕೊಬೇಕು ನಾನು. ಸೊ ಡಾಟಾ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಅಂದರೆ ನನಗೆ ಎಲ್ಲಿಂದ ಡಾಟಾ ಬೇಕು, ಸೊ ಇಲ್ಲಿಂದ ಸ್ಟೂಡೆಂಟ್ ನೇಮಿಂದ ಅಪ್ ಟು ಲಾಸ್ಟ್ ತನಕ ನಾನು ಏನು ಮಾಡ್ತೀನಿ, ಡಾಟಾನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡಿದ ಮೇಲೆ ಸೊ ಹೋಮ್ ಮೆನು ಅಲ್ಲಿ ಲಾಸ್ಟ್ ಕಂಡೀಷನಲ್ ಫಾರ್ಮೆಟಿಂಗ್ ಅಂತ ಬರುತ್ತೆ. ಸೊ ಕಂಡೀಷನಲ್ ಫಾರ್ಮೆಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಹೈಲೈಟ್ ಸೆಲ್ ರೂಲ್ಸ್ ಅಂತ ಬರುತ್ತೆ. ಸೊ ಹೈಲೈಟ್ ಸೆಲ್ ರೂಲ್ಸಲ್ಲಿ ಏನೇನು ಬರುತ್ತೆ ಅಂತಂದರೆ ಗ್ರೇಟರ್ ದ್ಯಾನ್, ಲೆಸರ್ ದ್ಯಾನ್, ಬಿಟ್ವೀನ್, ಈಕ್ವಲ್ ಟು, ಟೆಕ್ಸ್ಟ್ ದಟ್ ಕಂಟೈನ್ಸ್ ಎ ಡೇಟ್ ಅಕರಿಂಗ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅಂತ ಇಷ್ಟು ಆಪ್ಷನ್ಸ್ಗಳು ಬರುತ್ತೆ. ಸೊ ಅಂದರೆ ಗ್ರೇಟರ್ ದ್ಯಾನ್ ಅಂತ ಅಂದರೆ ನಾವು ಇವಾಗ ಒಂದು ನಂಬರ್ ಕೊಟ್ಟಿರ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಯಾವ್ಯಾವ ನಂಬರ್ಸ್ ಇರ್ತಾವೋ ಅವಾಗ ಒಂದು ಕಲರ್ ಬೇಕು ಅಂತ ಅಂದಾಗ ಗ್ರೇಟರ್ ದ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗ್ರೇಟರ್ ದ್ಯಾನ್ ಇಲ್ಲಿ ನಂಬರ್ಸ್ ಅಪ್ಲೈ ಮಾಡಬೇಕು. ನಿಮಗೆ ಯಾವ ನಂಬರ್ಸ್ ಬೇಕು ಇವಾಗ ಗ್ರೇಟರ್ ದ್ಯಾನಿಗೆ, ಒಂದು ಫಾರ್ ಎಕ್ಸಾಂಪಲ್ ಗ್ರೇಟರ್ ದ್ಯಾನ್ 60. ಸೊ 60ಗಿಂತ ಯಾವ್ಯಾವ ಜಾಸ್ತಿ ಇದೆನೋ ಅವೆಲ್ಲ ನನಗೆ ಕಲರ್ ಹಾಕಬೇಕು. ಇಲ್ಲಿ ಕಲರ್ ಇರುತ್ತೆ. ಸೊ ಏನು ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಯಾವ್ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ನ ಅಪ್ಲೈ ಮಾಡ್ಕೊಬೋದು. ಸೊ ಈ ಥರ ದೆನ್ ಓಕೆ. ಸೊ ಇವಾಗ ಏನಾಗಿದೆ, ಗ್ರೇಟರ್ ದ್ಯಾನ್ 60 ಇರುವಂಥದ್ದೆಲ್ಲ ಒಂದು ಕಲರ್ ಅಪ್ಲೈ ಆಗಿದೆ. ಸೊ ಮತ್ತೆ ನಂಬರ್ ಡಾಟಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಕಂಡೀಷನಲ್ ಫಾರ್ಮೆಟಿಂಗ್ ಮತ್ತು ಹೈಲೈಟ್. ಇಲ್ಲಿ ಲೆಸ್ಸರ್ ದ್ಯಾನ್. ಸೊ ಲೆಸ್ ದ್ಯಾನ್ ಅಲ್ಲೇನು ಎಷ್ಟು ಕಮ್ಮಿ ಬೇಕು ಅಂದರೆ 60ಗಿಂತ ಕಮ್ಮಿ ಇರುವಂಥ ನಂಬರ್ಸ್ ಎಲ್ಲ ಒಂದು ಕಡೆ ಇರಲಿ. ಸೊ 60ಗಿಂತ ಕಮ್ಮಿ ಇರೋ ಒಂದು ಕಡೆ ನಂಬರ್ಸು ಸೊ ಇಲ್ಲಿ ಇದೇ ಇರಲಿ, ಲೈಟ್ ರೆಡ್ ವಿತ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟಿಗೆ. ಸೊ ಓಕೆ ಮಾಡಿದ್ರೆ ಸೊ ಯಾವ್ಯಾವ ಸೆಲ್ಸ್ಗಳು 60ಗಿಂತ ಕಮ್ಮಿ ಇದ್ದಾವೋ ಅವಕ್ಕೆಲ್ಲ ರೆಡ್ ಕಲರ್ ಅಪ್ಲೈ ಆಗಿದೆ. ಸೊ ದೆನ್ ಬಿಟ್ವೀನ್ ಬೇರೆ ಬರುತ್ತೆ. ಸೊ ಬಿಟ್ವೀನ್ ಅಂತ ಅಂದರೆ 2 ನಂಬರ್ಸ್ ಬಿಟ್ವೀನ್ ಯಾವ್ಯಾವ ಸೆಲ್ಸಲ್ಲಿ ಯಾವ್ಯಾವ ನಂಬರ್ ಇದ್ದಾವೋ ಅದಕ್ಕೊಂದು ಕಲರ್ ಅಪ್ಲೈ ಮಾಡಬೇಕು ಅಂದರೆ ಸೊ ಬಿಟ್ವೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 150 to 379 ಅಂತ ಇದೆ. ಸೊ ನಾವಿಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ. ಒಂದು 90 to 250 ಅಂತ ಅಂದ್ಕೊಂಡು ಇಲ್ಲಿಗೆ ಬೇರೆ ಯಾವ್ದಾದ್ರು ಒಂದು ಕಲರ್ ಅಪ್ಲೈ ಮಾಡಬೇಕು ಅಂತ ಅಂದರೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ. ಸೊ ಇವಾಗ 91, 95 ಇವೆಲ್ಲ ಏನು ಬಿಟ್ವೀನ್ ಇರುವಂಥ ನಂಬರ್ಸು. ಸೊ 78 ಇರುವಂಥದ್ದೆಲ್ಲ ಗ್ರೇಟರ್ ದ್ಯಾನ್, ದೆನ್ 51 ಇರುವಂಥದ್ದೆಲ್ಲ ಲೆಸರ್ ದ್ಯಾನ್. ಸೊ ಇನ್ನೊಂದು ಕೂಡ ಬರುತ್ತೆ ಏನು, ಇವಾಗ ನೇಮ್ಸ್ ಕೂಡ ನಾವು ಅಪ್ಲೈ ಮಾಡ್ಬೋದು. ಸೊ ನೇಮ್ಸ್ ಕಂಟೈನ್, ಸೊ ಟೆಕ್ಸ್ಟ್ ಕಂಟೈನ್ ಇದರಲ್ಲಿ ಒಂದು ಲೆಟರ್ ನಾವು ಏನು ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಸೊ ಆರ್ ಅನ್ನೋ ವರ್ಡ್ಗೆಲ್ಲ ಏನು ಒಂದು ಕಲರ್ ಬೇಕು ಅಂತ ಅಂದರೆ ಸೊ ಏನು ಮಾಡ್ಬೋದು, ಓಕೆ ಮಾಡಿದ್ರೆ ಸೊ ಆರ್ ಅಂತ ಇರುವಂಥ ಲೆಟರ್ಸ್ಗಳೆಲ್ಲ ಏನಾಗುತ್ತೆ, ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ನಾವು ಕಲರ್ಸ್ನ ಅಪ್ಲೈ ಮಾಡ್ಬೋದು ಸೆಲ್ಸ್ಗಳಿಗೆ. ಸೊ ಇದೇ ಥರ ನಾವು ಇನ್ನೊಂದು ಟಾಪ್ ಆ್ಯಂಡ್ ಬಾಟಮ್ ರೂಲ್ಸ್ ಅಂತ ಬರುತ್ತೆ. ಇದು ಐಟಮ್ಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಅಂಗಡಿಗಳಲ್ಲಿ ಜಾಸ್ತಿ ಇದನ್ನು ಬಳಸ್ತಾರೆ. ಇದು ಡಾಟಾ ಬಾರ್ಸ್ ಅಂತ ಅಂದರೆ ಈ ಥರ ಕಲರ್ಸ್ ಅಪ್ಲೈ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಇಲ್ಲಿ ಯಾವ ಬಾರ್ಸ್ ಇಷ್ಟ ಆಗುತ್ತೆ ಆ ಕಲರ್ಸ್ನ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಕಲರ್ ಸ್ಕೇಲ್ ಅಂತ ಅಂದರೆ ಕಲರ್ಸ್ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತ ಅಂದರೆ ಕಲರ್ಸ್ನು ಕೂಡ ಚೇಂಜಸ್ ಮಾಡ್ಬೋದು. ದೆನ್ ಐಕಾನ್ ಸೆಟ್ ಅಂತ ಅಂದರೆ ಒಂದೊಂದು ಡಾಟಾಸ್ ನೀವು ನೋಡಿರ್ಬೋದು, ಈ ಥರ ಎಲ್ಲ ಆರೋ ಮಾರ್ಕು ಮತ್ತು ಇಲ್ಲಿ ಈ ಥರ ಎಲ್ಲ ಐಕಾನ್ಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಈ ಥರ ಬಾರ್ ಥರ ಏನಾದ್ರು ಬಾರ್ಗ್ರಾಫ್ ಏನಾದ್ರು ಹಾಕಬೇಕು ಅಂತ ಇದ್ದರೆ ನಾವೇನು ಮಾಡ್ತೀವಿ, ಐಕಾನ್ಸ್ ಕೂಡ ನಾವು ಸೆಟ್ ಮಾಡ್ಕೊಬೋದು. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಆದರೆ ಸೊ ಈ ಥರ ನಾವು ಕಂಡೀಷನಲ್ ಫಾರ್ಮೆಟಿಂಗ್ ಮಾಡ್ಕೊಬೋದು. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇಷ್ಟು. ಇನ್ನೂ ಬೇರೆ ಏನಾದ್ರು ಬೇಕು ಅಂತ ಅಂದರೆ ಸೊ ಇಲ್ಲಿ ನ್ಯೂ ರೂಲ್ ಅಂತ ಇದೆ. ಸೊ ನ್ಯೂ ರೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಕಲರ್ಸ್ ಮತ್ತು 3 ಕಲರ್ ಅಂತ ಬರುತ್ತೆ. ಸೊ ನಿಮಗೆ ಕಲರ್ಸ್ ಏನಾದ್ರು ಬೇರೆ ಚೇಂಜಸ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಕಲರ್ಸ್ನ ಚೇಂಜಸ್ ಮಾಡ್ಕೊಬೋದು. 2 ಕಲರ್ ಸ್ಕೇಲ್ ಮತ್ತು 3 ಕಲರ್ ಸ್ಕೇಲ್ಸಲ್ಲಿ ಇಲ್ಲಿ ಕೂಡ ಕಲರ್ಸ್ನ ಚೇಂಜಸ್ ಮಾಡ್ಕೊಬೋದು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.